ನೆಕ್ಸ್ಟ್ ನಾನು ಆಲ್ರೆಡಿ ಬೆಳ್ಳುಳ್ಳಿ ಗಾರ್ಲಿಕ್ ತಗೊಂಡು ಗ್ರೇಟೆಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಬಟರ್ ಹಾಕಿದ್ರೆ ಬೆಳ್ಳುಳ್ಳಿನ ಎಷ್ಟು ಹಾಕೋದು? ಎಲ್ಲ ಸ್ವಲ್ಪನೇ ಸಾಕು. ಒಂದು 3 ಟೇಬಲ್ ಸ್ಪೂನ್ ಸಾಕು. ಗಾರ್ಲಿಕ್ ತಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಚಿಲ್ಲಿ ಫ್ಲೇಕ್ಸ್ ತಗೋತಿದ್ದೀನಿ. ವಾವ್, ಇದು ಚಿಲ್ಲಿ ಫ್ಲೇಕ್ಸ್ ಚೆನ್ನಾಗಿರುತ್ತೆ. ಓಕೆ ನೆಕ್ಸ್ಟ್ ಆರಿಗ್ಯಾನೋ. ವಾವ್, ನಿಧಾನಕ್ಕೆ ಕಣಕ್. ಯಾಕಂತ ರೋಸಾ ವೇಸ ಯಾಕೆ? ಲೇಟ್ ಆದ್ರೂ ಮನ್ಗೆ ಹೋಯ್ತಿ, ಇದು ಬೇಗಾದ್ರೂ ಮನ್ಗೆ ಹೋಯ್ತಿ. ಯಾಕೆ ನಾವು ರೇಸನ್ ಕೊಡಲ್ಲ? ಚೆನ್ನಾಗಿ ಏನ್ ಮನೆಯಲ್ಲಿ ಏನು ಉಳಿಸ್ತಾ ಇಲ್ಲ ನಮ್ದು. ಇಲ್ಲಿ ರೇಸನ್ ಬಂದ್ಬಿಡಿ. ಯಾಕೆ ಇಲ್ಲ, ಒಬ್ರು ಗೃಹಿಣಿ ಆದ್ಮೇಲೆ ಉಳಿಸ್ಲೇಬೇಕಲ್ವಾ? ಗೃಹಿಣಿ ಅಂತ ಯಾರು ಹೇಳ್ದವ್ರು? ನಾ ಮಾಲಿನಿ, ಗೃಹಿಣಿ ಅಲ್ಲ. ಮಾಲಿನಿ ಅಂದ್ರೆ ಬರೀ ಮಾಲಲ್ಲೇ ಶಾಪ್ ಮಾಡ್ತೀನಿ. ಇಲ್ವಲ್ಲ, ನಾನು ನೋಡಿದ್ದೀನಲ್ಲ ನಿಮ್ಮ ಎಷ್ಟೊಂದ್ ಕಡೆ. ಭಿಕ್ಷೆ ಬೇಡಕ್ ಹೋಗ್ತೀರಾ ಒಂದೊಂದ್ ಏರಿಯಾ ಅಂತ. RR ನಗರಲ್ಲಿ ಗೋಬಿ ತಿಂತಿರ್ತೀರಲ್ಲ. ನಮ್ಮ RR ನಗರ್ ಬಗ್ಗೆ ಮಾತಾಡ್ಬಿಡಿ. ನಾನು RR ನಗರ. ನೀವ್ RR ನಗರ್ ಆದ್ರೆ ನಾನು ನಾಳೆಯಿಂದ ಶಿವಾಜಿ ನಗರ್. ನಾನು ಶಿವಾಜಿ ನಗರ್ಗೆ ಬರ್ತೀನಿ ಬಿಡಿ. ಶಿವಾಜಿ ನಗರ್ದು ಗೊತ್ತಿಲ್ಲ ರೀ ನಿಮ್ಗೆ? ಮಟನ್ ಚಿಕನ್ ಕಡ್ಬಿಟ್ಟು ನೇತಾಕ್ತಾರೆ ಗೊತ್ತು, ಹಂಗೆ ನೇತಾಕ್ಬಿಡ್ತೀವಿ. ನಮ್ದಕ್ಕೆ ಶಿವಾಜಿ ನಗರ್ಗೆ ಗೊತ್ತು ಮೇಡಮ್. ಏನ್ ಶಿವಾಜಿ ನಗರ್ಗೆ ಮಧ್ಯೆ ಹಿಂಗೆ ಮೆಟ್ರೋ ಸ್ಟೇಷನ್ ಅಲ್ಲಿ ಬಂದ್ಬಿಟ್ಟು ಮೆಟ್ರೋ ಸ್ಟೇಷನ್ ಹೋಗ್ಬಿಡ್ತೀರಾ ನೀವು? ಅಷ್ಟೇ. ನೆಕ್ಸ್ಟ್ ಕೊರಿಯಂಡರ್, ಕೊತ್ತಂಬರಿ ಸೊಪ್ಪು. ಅದೇನು ಸೋಡಾನ? ಇದು ಉಪ್ಪು ಮ್ಯಾಮ್. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಬೇಕು ಅಷ್ಟೇ. ಹೆಣ್ಮಕ್ಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾರೆ, ತ್ವಜೆಗೆ ತಕ್ಕಷ್ಟು ಮೇಕಪ್ ಹಾಕಲ್ಲ. ಆಗ್ತೀವಲ್ಲ ಮ್ಯಾಮ್ ನಾವೆಲ್ಲ. ಹುಡುಗಿರ್ ಬಗ್ಗೆ ಮಾತಾಡಿದ್ದು, ಆಂಟಿ ಬಗ್ಗೆ ಅಲ್ಲ ಮ್ಯಾಮ್. ನೀವು ಆಂಟಿನೇ ಅಲ್ವಾ ಮ್ಯಾಮ್? ಏನ್ ಮಾಡ್ತಾ ಇದ್ದೀರಾ ಈಗ? ಅದೆಲ್ಲ ಹಾಕೊಂಡಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಬೇಕು. ಮಾಡಿ ಅಕ್ಕ. ಚಮಚಕ್ಕೆ ನೋವಾಗಲ್ಲ ಹೊಸಿ ಬೇಗ ಮಾಡಕ್ಕ? ಇದ್ರ ಪ್ರೋಸೆಸ್ ಹಿಂಗೇನಾ? ಕೈಲಿ ಇಟ್ಕೊಂಡೇ ಮಾಡ್ಬೇಕಾ, ಕೆಳಗಿಟ್ಕೊಂಡು ಮಾಡ್ಬೋದಾ? ಮಾಡ್ಬೋದು. ನೀವು ಮಾಡಿ ಅಂದ್ರೆ ಕೆಳಗಿಟ್ಕೊಂಡು ಮಾಡ್ಬೋದಾ, ಕಾಲ ಹೊಸಿಬೋದಾ? ಅದನ್ನು ಮಾಡ್ಬಿಟ್ಟಿರದ್ಮೇಲೆ ಹಾಗೆಲ್ಲ ಮಾಡಲ್ಲ. ನಿಮ್ಗೋಸ್ಕರ ಹಿಂಗೆ ಮಾಡ್ತಾ ಇದೀನಿ. ಮಾಡ್ತಾ ಇದೀಯಾ ಅಂದ್ರೆ ಗಂಡಂಗೋಸ್ಕರ ಕಾಲ ಹಾಕಿ ಹಿಂಗ್ ನಾಕ್ತೀರಾ? ಇಲ್ಲ ಇಲ್ಲ ಇಲ್ಲ, ಹಂಗೆಲ್ಲ ಮಾಡಲ್ಲ. ಎಷ್ಟ್ ಜನ? ಆಕ್ಚುಲಿ ಏನ್ ಗೊತ್ತಾ, ನಾವಿರೋದು ಜಾಯಿಂಟ್ ಫ್ಯಾಮಿಲಿಲಿ. ಓ ವಾವ್, ಹಾ ಸೂಪರ್. ನಾನು, ನನ್ನ ಹಸ್ಬೆಂಡ್, ನನ್ನ 2 ಮಕ್ಕಳು, ಮತ್ತೆ ನನ್ನ ನಾದ್ನಿ ಅವ್ರ ಮಕ್ಕಳು, ಇನ್ನೊಬ್ರು ನಾದ್ನಿ ಮಕ್ಕಳು. ಸೊ ಬರೀ ನಾದ್ನಿ ಮಕ್ಕಳು. ಗಂಡನ್ ಜಾಗನೇ ಇಲ್ವಾ ನಿಮ್ ಮನೇಲಿ? ನಮ್ ಗಂಡನೇ ಫಸ್ಟ್ ಹೇಳಿದ್ನಲ್ವಾ. ನಿಮ್ ಗಂಡ ಅಂದ್ರೆ ಹೇಳಿ, ನಾದ್ನಿ ಗಂಡ. ನಾದ್ನಿ ಅಂತಿದಂಗೆ ಗಂಡ ಬಂದೇ ಬರ್ತಾರ. ಬಂದ್ಬಿಡ್ತಾರೆ, ಹಂಗೆ ಬರ್ತಾರೆ ಮ್ಯಾಮ್. ನನ್ ಗಂಡ ಹಂಗ್ ಬರೋದೇ ಇಲ್ಲ, ಕರೆದ್ರೆ. ನೀವು ಕರಿಬೇಕು ಪ್ರೀತಿಯಿಂದ. ಓಕೆ ನೋಡಿ, ಇದು ಪೇಸ್ಟ್ ಆಗಿದೆ ನೋಡಿ. ಒಂದು ಹಿಂಗೆ ಬ್ರೆಡ್ ತಗೊಂಡಿದ್ದೀನಿ, ಲಾಂಗ್ ಫುಡ್ ಬ್ರೆಡ್ ತಗೊಂಡು ಅದಕ್ಕೆ ಅಪ್ಲೈ ಮಾಡ್ಕೊಬೇಕು ಚೆನ್ನಾಗಿ. ಈಗ ನೀವೇನು ಕೆಲಸ ಇಲ್ಲ ಅಂತಿದ್ರಲ್ವಾ, ನಂಗೋಸ್ಕರ ಪ್ಯಾನ್ ಇಟ್ಬಿಡಿ. ನೋಡಿ ಇವಾಗ ಆಕ್ಚುಲಿ ಏನಂದ್ರೆ ಎಲ್ರ ಮನೇಲೂ ಓವನ್ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಪ್ಯಾನ್ ಅಲ್ಲಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಏನ್ ಮಾಡ್ಬೇಕು, ಬಟರ್ ತಗೊಬೇಕು. ಬಟರ್ ತಗೊಂಡು ಪ್ಯಾನ್ಗೆಲ್ಲ ಇದು ಮಾಡ್ಬೇಕು. ಇದು ಯಾವಾಗಲೂ ಸಿಮ್ಮಲ್ಲೇ ಇರಬೇಕು. ಸೊ ಈಗ ಚೀಸ್ ಹಾಕ್ತಾ ಇದ್ದೀನಿ. ಜಾಸ್ತಿ ಚೀಸ್ ಹಾಕ್ತಾರೆ ಪೇಮೆಂಟ್ ಅಲ್ಲಿ ಕಟ್ ಮಾಡ್ಕೊತಾರ ಕಣಕ. ಚೆನ್ನಾಗಿ ಕಾಣಿಸ್ಬೇಕಲ್ವ? ಅಯ್ಯೋ ಮನೆ ಹಾಳಾಯ್ತು ಅಂತ ಪೇಮೆಂಟ್ ನಮ್ಮನೆ ರೇಸರ್ ಅಂತ ತೋಡ್ತಾ ಬಿದ್ದಾವಳ. ಏನಕ್ಕ ನೀನು ಅಲ್ಲ ಕಳ್ಸಿರ್ಬೇಕು. ನಿಮ್ ಮನೇಲಿ ಹಿಂಗೆ ಮಾಡಿಯ? ಹಾ, ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದೀವಲ್ವಾ. ಏನ್ ಕೆಲಸ ಮಾಡೋದು? ನಮ್ಮ ಯಜಮಾನ್ರು ನಮ್ದೇ CFA ಇದೆ, ಮ್ಯಾನೇಜರ್ ಆಗಿದ್ದಾರೆ. ನೋಡ್ದ ಗಂಡ ಬಡವ ಕಣಕ್ಕ. ಇದು ಲಿಡ್ ಇದ್ಯಾ? ಏನಾಯ್ತಾ? ಅದೇ ಇದು ಕ್ಲೋಸ್ ಮಾಡೋದಕ್ಕೆ. ಯಾರನ್ನೇ ಮುಚ್ಚಿಬಿಡ್ಲ? ಬೇಡ. ಲಿಡ್ ಕ್ಲೋಸ್ ಮಾಡಿ ಇದನ್ನ ಕಮ್ಮಿ ಉರಿನಲ್ಲೇ ನಾವು ಬೇಯಿಸ್ಕೊಬೇಕು. ಸಿಮ್ಮಲ್ಲೇ ಒಂದು 5-10 ನಿಮಿಷ ಇರಲಿ. ಸಿಮ್ನಲ್ಲೇ ಬೇಯಿಸ್ಬೇಕು. ಓಕೆ, ಈಗ ಆಫ್ ಮಾಡೋಣ. ಬಟರ್ ಸ್ಮೆಲ್ ಏನ್ ಸಕ್ಕತ್ತಾಗಿ ಈಗ ಟೇಸ್ಟ್ ಮಾಡೋಣ. ತಗೊಳ್ಳಿ, ನಿಮ್ಗೆ ಕ್ರಿಸ್ಪಿ ಗಾರ್ಲಿಕ್ ಚೀಸ್ ಬ್ರೆಡ್. ಥ್ಯಾಂಕ್ ಯು. ನೋಡಿದ್ರಲ್ಲ, ನಮ್ಮ ಶಿಲ್ಪ ಅವರು ಸಖತ್ತಾಗಿರೋ ಕ್ರಿಸ್ಪಿ ಚೀಸ್ ಗಾರ್ಲಿಕ್ ಬ್ರೆಡ್ ಅನ್ನ ಮಾಡಿದ್ದಾರೆ. ವಾವ್, ಆಕ್ಚುಲಿ ನೀವು ಹೇಳಿದಂಗೆ ಸಖತ್ ಕ್ರಿಸ್ಪಿ ಆಗಿದೆ. ಆರಿಗಾನೋ ಇಸ್ ಗಿವಿಂಗ್ ಲೈಕ್ ಡಿಫ್ರೆಂಟ್ ಟೇಸ್ಟ್. ವಾವ್, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದಿರಲ್ಲ, ಅದಕ್ಕೆ ನೀವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲರೂ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿದೆ. ತುಂಬಾ ನೀಟಾಗಿ ಬ್ಲೆಂಡ್ ಆಗಿರುವಂತಹ ಕ್ರಿಸ್ಪಿ ಚೀಸ್ ಗಾರ್ಲಿಕ್ ಬ್ರೆಡ್ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಈಗ ಸ್ವಲ್ಪ ಮಕ್ಳಿಗೆ ರಜೆ ಇರೋದ್ರಿಂದ ಮೇ ಬಿ
ನೀವು ಇದನ್ನ ಮಾಡಿಕೊಟ್ರೆ ಅವ್ರು ತುಂಬ ಎಂಜಾಯ್ ಮಾಡ್ತಾರೆ ಅಂತ ಅನ್ಸುತ್ತೆ.